ನಮಸ್ಕಾರ ಎಲ್ಲ ರೈತ ಬಂದವರಿಗೂ. ಇವತ್ತು ನಾವು ಕೂನ್ಬೇವ್ ಹತ್ರ ಸರ್, ಇದು ತೋಟದವ್ರ ಹೆಸರೇನು ಸರ್? ತಿಪ್ಪೇಸ್ವಾಮಿ ಅವ್ರ ತೋಟ. ನಿಮ್ಗೆ ಚಿಗಾಪುರ ಕೂನ್ಬೇವು. ಸ್ನೇಹಿತರೆ, ಇವ್ರಿಗೆ ಯಾಲಕ್ಕಿ ಗಿಡ ನೋಡಿ ಯಾವ ಥರ ಬಂದಿದೆ. ಯಾಲಕ್ಕಿ ಬೆಳೆಗೆ ಸರ್ ಎಷ್ಟು ಸತಿ ಬೆಳೆಸಿರ ಸರ್? ನಮ್ಮ ಒಂದು ಟೈಮು ಒಂದು ತಿಂಗಳ ಕೆಳಗೆ ಹಾಕ್ಸಿದ್ರು ಸರ್. ಯಾವ ಪ್ರಾಡಕ್ಟ್ನ? ಕಿಂಗು ಗ್ರೋತ್ ಡೆವಲಪರ್ ಸರ್. ನೋಡ್ಬೋದು ಸ್ನೇಹಿತರೆ, ನಮ್ಮ ತೋಟದ ರಿಸಲ್ಟ್ ನೋಡ್ಬಿಟ್ಟು ನಮ್ಮ ಚಿಗಾಪುರ ನಮಗೂ ತರಿಸ್ಕೊಡಿ ಅಂತ ಹೇಳಿದಕ್ಕೆ ಮಡಿಕೆ ತೋಟದ ರಿಸಲ್ಟ್ ನೋಡಿ. ಹ್ಞೂ ಸರ್, ಇವತ್ತು ನೋಡ್ಬೋದು. ಕೇವಲ 2 ತಿಂಗಳ ಗಿಡ. ಸ್ಟೆಮ್ ನೋಡ್ರಿ ಯಾವ ಥರ ಬಂದಿದೆ. ಯಾಲಕ್ಕಿ ಬಾಳೆ ಗಿಡ ನೋಡ್ರಿ ಯಾವ ಥರ ಇದೆ. ರಿಸಲ್ಟ್ ನೋಡ್ರಿ. ಮತ್ತೆ ಗಿಡಗಳ ಎಲೆಗಳು ಕೂಡ ನೋಡಿ ಯಾವ ಥರ ಇದೆ. ಗ್ರೀನಿಶ್ ಮಣ್ಣು ನೋಡಿ ಸರ್. ಮಣ್ಣು ನೋಡ್ರಿ, ರೈತರು ತುಂಬಾ ಸ್ಮೂತ್ ಆಗಿದೆ. ರೈತರು ತೋರಿಸ್ತಾ ಇದ್ದಾರೆ. ಬೇರುಗಳ ಬೆಳವಣಿಗೆ ನೋಡಿ ಸರ್. ಬೇರುಗಳು ನೋಡಿ ಅದು ತೋರಿಸ್ತಾ ಇದ್ದಾರೆ. ಬೇರೆ ಯಾವ ಥರ ಬಿಳಿ ಬೇರಿನ ಬೆಳವಣಿಗೆ, ಮಣ್ಣಿನ ಫಲವತ್ತತೆ. ಇದಕ್ಕೆ ಮಣ್ಣಿಗೋಸ್ಕರ ನಾವು ಡೆವಲಪರ್ ಪ್ರಾಡಕ್ಟನ್ನು ನೆಲಕ್ಕೆ ಕೊಟ್ಟಿದ್ದೀವಿ. ಮತ್ತು ಜೊತೆಗೆ ಕಿಸಾನ್ ಕಿಂಗು ಗ್ರೋತ್ನ ಸ್ಪ್ರೇ ಮಾಡಿಸಿದ್ದಾರೆ ಅಲ್ವಾ ಸರ್? ಸ್ಪ್ರೇ ಹೊಡೆದಿದ್ದಾರೆ, ಸ್ಪ್ರೇ ಮಾಡಿರ. ಅದ್ರ ಜೊತೆಗೆ ಅಡಿಕೆಗೂ ಕೂಡ ಸ್ಪ್ರೇ ಮಾಡಿದ್ದಾರೆ ಸರ್. ಗಿಡ ಹೆಂಗಿದೆ ಸರ್ ಈಗ? ಸರ್ ತುಂಬಾ ಹೆಲ್ದಿ ಆಗಿದೆ ಸರ್. ಏಲಕ್ಕಿ ಬಾಳೆನೂ ಕೂಡ ನೋಡ್ಬೋದು ಸ್ನೇಹಿತರೆ. ಪ್ರತಿ ಗಿಡ ನೋಡ್ಬೋದು. ಪ್ರತಿ ಗಿಡದ ಬುಡ ನೋಡಿ, ಸ್ಟೆಮ್ ಯಾವ ಥರ ಕಟ್ಟಿದೆ. ಪ್ರತಿ ಗಿಡದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೆಮ್ ಜಸ್ಟ್ 2 ತಿಂಗಳ ಗಿಡ. ಇದನ್ನ ಯಾರು ಕೂಡ 2 ತಿಂಗಳ ಗಿಡ ಅಂತ ಅನ್ನಲ್ಲ ಸ್ನೇಹಿತರೆ. 55ರಿಂದ 60 ದಿವಸದ ಗಿಡ. ಯಾರು ಕೂಡ 55ರಿಂದ 60 ದಿವಸ ಅನ್ನಲ್ಲ. ಮತ್ತು ಅಡಿಕೆ ತೋಟನೂ ಕೂಡ ಚೆನ್ನಾಗಿದೆ. ಮತ್ತು ಈ ತೋಟ ನಮ್ಮ ಒಂದ್ಸತಿ ವಿಡಿಯೋ ಮಾಡಿದ್ವಿ. ಈ ತೋಟ ಪೂರ್ತಿ ಸರ್ ಹೆಂಗಿತ್ತು ಸರ್ ತೋಟ? ಸರ್ ಬಾರಪ್ಪ ತೋಟ. ಈ ತೋಟ ನಾವು ಬಂದ ಯಾವ ಥರ ಇತ್ತು ಸರ್? ಇದು ಸ್ವಲ್ಪ ಕೆಂಪು ಆಯ್ತು, ಗಿಡಗಳು ಕೆಟ್ಟಿದ್ವು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಹಾಕಿದ ಔಷಧಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ ಸರ್. ಅವತ್ತು ನಾವು ಬಂದಾಗ ಗಿಡ ಪೂರ್ತಿ ಕೆಂಪಗಾಗಿತ್ತು, ಸುಟ್ಟಂಗಾಗಿತ್ತು. ಇವಾಗ ಚೆನ್ನಾಗಿ ಆಯ್ತಾ. ಹಚ್ಚಗೆ ಗರಿ ಎಲ್ಲ ಮೇಲೆ 3-4 ಗರಿ ಸ್ವಲ್ಪ ಉದ್ದ ಚೆನ್ನಾಗಿ ಬಂತು. ಹೊಸ ಗರಿಗಳು ಕೂಡ ಬಿಚ್ಕೊಂತಾ ಇದಾವೆ ಸರ್. ನೀವು ಎಷ್ಟೊತ್ತಿ ಯೂಸ್ ಮಾಡಿದ್ರ ಸರ್ ಪ್ರಾಡಕ್ಟ್ ನ? ಒಂದೇ ಸರಿ ಯೂಸ್ ಮಾಡಿದ್ರ. ನಮ್ಮ ಪ್ರಾಡಕ್ಟ್ ಬಳಸ್ಬೋದು ಅಂತ ಎಲ್ಲ ರೀತಿ ಹೇಳ್ಬೋದು ಸರ್. ಹೇಳ್ಬೋದು. ವಿವೋ ಮಾರ್ಟ್ ಪ್ರಾಡಕ್ಟ್ ಕಿಸಾನ್ ಕಿಂಗು ಗ್ರೋತ್ ಡೆವಲಪರ್ ತುಂಬಾ ರಿಸಲ್ಟ್ ಕೊಟ್ಟಿದೆ ಸರ್ ನಿಮಗೆ. ಅದು ಹಾಕಿದ್ರಿಂದ ಸ್ವಲ್ಪ ಚೆನ್ನಾಗೈತೆ, ಹಾ ಸರ್. ಚೆನ್ನಾಗಿ ಬರುತ್ತೆ. ಇಳುವರಿನ ಅದು ಗಿಡ ಎಲ್ಲ ಹಚ್ಚಿಗೆ ಎಲ್ಲ ಚೆನ್ನಾಗಿ ಆಗುತ್ತೆ, ಗರಿ ಎಲ್ಲ ಸಿಗಿದೆ. ಹೌದು ಸರ್. ಬುಡಕ್ಕೆ ಡ್ರಿಪ್ಗೆ ಬುಡಕ್ ಹಾಕಿದಿರಾ? ನಾವು ಬುಡಕ್ಕೆ ಒಯ್ದಿರೋದು. ನಮ್ದು ಡ್ರಿಪ್ ಅಲ್ಲ, ಅರ್ಜೆಂಟ್ ನೀರನ್ನೇ ಒಯ್ದಿವಿ ನಾವು. ಡ್ರಿಪ್ ಇದೆ, ಡ್ರಿಪ್ನು ಬಿಡಬಹುದು. ಯಾರು ಸಜೆಸ್ಟ್ ಮಾಡಿದ್ರಪ್ಪ? ಯಾರು ಸಜೆಸ್ಟ್ ಮಾಡಿದ್ರು ಹಾಕ್ಲಿಕ್ಕೆ? ಸೋಮಶೇಖರ್ ಸರ್, ನಾನು, ಒಟ್ಟಿಗೆ 3 ಸ್ನೇಹಿತರೆ. ಈ ಗಿಡ ಏನು ಬಂದಾಗ ಏನೂ ಇರಲಿಲ್ಲ. ಇವತ್ತು ನೋಡ್ರಿ ಅಚ್ಚಿಗೆ ಹಸಿರಿಗೆ ಒಂದು ಕಾಡು ಹಸಿರು ಅಂತ ನಾನು ಯಾವ ಭಾಷೆ ಕಳಿತೀನಲ್ಲ, ಇದು ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಆದಂಥ ರಿಸಲ್ಟ್ ಇದು ನೋಡ್ರಿ. ಪ್ರತಿ ಗಿಡನೂ ಕೂಡ ಯಾವ ಥರ ಇದೆ. ಪ್ರತಿ ಗಿಡ, ಈ ಗಿಡ ಪೂರ್ತಿ ಕೆಂಪು ಗತ್ತಿ ನೋಡ್ಬೇಕಿತ್ತು ಸ್ನೇಹಿತರೆ. ಇದು ಎಷ್ಟು ಕಮ್ಮಿ ಗಿಡನೇ ತೆಗ್ದಾಕೋ. ತೋಟಪ್ಪ ಇದು 4 ವರ್ಷದ ತೋಟ. ಆ್ಯಕ್ಚುಲಿ ತೆಗ್ದಾಕ್ಬೇಕು ಅಂತ ಇದ್ರು. ಬಟ್ ಏಕಾಂತ್ ಸರ್ ಅವರು ರಿಸಲ್ಟ್ ನೋಡಿದ ಮೇಲೆ ಅವ್ರಿಗೂ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅವ್ರು ದೊಡ್ಡಪರಿ ಬಾಳೆ ಕೊಡಿಸಿದ್ರು. ಇಲ್ಲಿ ತೆಂಗಿ ಅಡಿಕೆ ಕೂಡ ಈ ಪ್ರಾಡಕ್ಟನ್ನು ಬಳಸಿದ್ದಾರೆ. ನೀವೆಲ್ಲ ರೈತರಿಗೆ ಹೇಳ್ಬೋದು ಸರ್. ಪ್ರಾಡಕ್ಟ್ ಕಾಯಿ ಸಮೇತ ಕಟ್ಟಿದೆ ಸರ್. ಅಲ್ಲೇ 4ನೇ ವರ್ಷಕ್ಕೆ ಕಾಯಿ ಸಮೇತ ಕಟ್ಟಿದೆ ಸರ್. 4ನೇ ವರ್ಷಕ್ಕೆ ಕಾಯಿ ಕಟ್ಟಿದೆ ಸರ್. ಒಂಬಳೆ ಹೊಡೆದು ಇರ್ತಕ್ಕಂಥ ಸಮಯದಲ್ಲಿ ಕಾಯಿ ಕಟ್ಟಿದೆ ಸರ್. ಈಗ 1ನೇ ಕೊಯ್ಲೆ ಬರ್ಬೇಕು ಸರ್.